ಆರೋಗ್ಯಕರ ಅಡುಗೆಯಲ್ಲಿ ನಾಗಕೇಸರಿ ಚೂರ್ಣ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಅಜೀರ್ಣದ ತೊಂದರೆ ಇಲ್ಲ ಶ್ವಾಸಕೋಶದ ತೊಂದರೆ ಇದ್ರೆ ಅದು ಇದು ಮೆಡಿಸಿನ್ ತಗೊಂಡು ಇನ್ನೂ ಆರೋಗ್ಯನ ಹಾಳು ಮಾಡ್ಕೊಳ್ಳೋಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾದಂತ ಈ ನಾಗಕೇಸರಿ ಚೂರ್ಣ ಮಾಡಿದ್ರೆ ಹೇಗಿರುತ್ತೆ. ಹಾಗೆ ಈ ಅಡಿಗೆ ಮಾತ್ರ ತುಂಬಾ ಅಪರೂಪ. ಅದ್ರ ಜೊತೆಗೆ ನೀವೆಲ್ಲ ಫಸ್ಟ್ ಟೈಮ್ ಕೇಳಿರ್ತೀರಾ ಅನ್ಸುತ್ತೆ ನಾಗಕೇಸರಿ ಚೂರ್ಣನ. ಖಂಡಿತವಾಗ್ಲು ಅದರಲ್ಲೂ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು. ಅದಕ್ಕೆ ನಾನಿವತ್ತು ಆರೋಗ್ಯಕರ ಅಡಿಗೆಯಲ್ಲಿ ನಾಗಕೇಸರಿ ಚೂರ್ಣ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಏನೇನ್ ಪದಾರ್ಥ ಬೇಕು ಅಂತ ನೋಡ್ಕೊಂಡು ಬರೋಣ. ನಾಗಕೇಸರಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಶುಂಠಿ, ಮೆಣಸು, ಬೆಲ್ಲ, ಹಿಪ್ಪಲಿ. ಈಗ ನಾನು ಆರೋಗ್ಯಕರ ಅಡಿಗೆಯಲ್ಲಿ ನಾಗಕೇಸರಿ ಚೂರ್ಣ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಆಲ್ರೆಡಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಇದೇ ನಾಗಕೇಸರಿ. ಸ್ತ್ರೀಯರಿಗೆ ಸಂಬಂಧಿಸಿದಂತ ಸಣ್ಣ ಪುಟ್ಟ ಕೆಲವು ದೋಷಗಳನ್ನ ಇದು ನಿವಾರಣೆ ಮಾಡುತ್ತೆ. ಹಾಗೆ ಸ್ಕಿನ್ ಅಲರ್ಜಿ ಇದ್ರೂ ಕೂಡ ಇದನ್ನ ನಾವು ಪೇಸ್ಟ್ ಮಾಡಿ ಪ್ಯಾಕ್ ಅನ್ನ ಮಾಡಿದ್ರೆ ಆಗ್ಲೂ ಕೂಡ ವಾಸಿ ಆಗುತ್ತೆ. ಚಿಕ್ಕ ಸ್ಪೂನಿಂದ 2 ಸ್ಪೂನ್ ಅಷ್ಟು ಹಾಕಿ. ಹಾಗೆ ನಾಗಕೇಸರಿಯಿಂದ ಇನ್ನೂ ಸಾಕಷ್ಟು ಆರೋಗ್ಯಕ್ಕೆ ಲಾಭ ಇದೆ. ಅದಕ್ಕೆ ಆಯುರ್ವೇದಿಕ್ ಮೆಡಿಸಿನ್ ಕೂಡ ಹೌದು ಇದು. ಹಿಪ್ಪಲಿ ಹಾಕಿದ್ದೀನಿ 2 ಸ್ಪೂನ್ ಅಷ್ಟು. ನೋಡಿ, ಇದು ಹಿಪ್ಪಲಿ ಆದ್ರೆ ನೋಡೋದಕ್ಕೆ ಚಿಕ್ಕ ಮೆಣಸಿನಕಾಳು ತರಾನೇ ಕಾಣುತ್ತೆ. ಇದು ದೊಡ್ಡ ಮೆಣಸಿನಕಾಳು ಅಲ್ಲ ರೀ, ಇದು ಹಿಪ್ಪಲಿ. ನೋಡೋದಕ್ಕೆ ಮೆಣಸಿನಕಾಳು ತರಾನೇ ಕಾಣುತ್ತೆ. 1 ಸ್ಪೂನ್ ಅಷ್ಟು ಮೆಣಸು. ಚಕ್ಕೆ ಕೂಡ ಹಾಕಬೇಕು. ಚಕ್ಕೆ ಹಾಕೋದ್ರಿಂದ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ಲವಂಗ ಕೂಡ ಹಾಕಿದ್ದೀನಿ. 5 ಲವಂಗ ಹಾಕಿದ್ರೆ ಸಾಕು. ಈಗ ಶುಂಠಿ ಹಾಕಿದ್ದೀನಿ. ಹಾಗೆ ಪಲಾವ್ ಎಲೆ ಕೂಡ ಹಾಕಬೇಕು. ಇದನ್ನ ಈಗ ಪೌಡರ್ ಮಾಡಬೇಕು. ನೋಡಿ, ಇದು ನಾಗಕೇಸರಿ ಚೂರ್ಣ ರೆಡಿಯಾಗಿದೆ. ಈ ತರ ನಾಗಕೇಸರಿ ಚೂರ್ಣನ ರೆಡಿ ಮಾಡಿ ಇಟ್ಕೋಬಹುದು. ಒಂದು ಗ್ಲಾಸಲ್ಲಿ ಬಿಸಿ ನೀರು ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ. ನೋಡಿ, ನಾಗಕೇಸರಿ ಚೂರ್ಣ ರೆಡಿ ಆಯ್ತು. ಹೆಲ್ತಿಗಂತೂ ಒಂದು ಒಳ್ಳೆ ಟಾನಿಕ್ ಇದು. ನೋಡಿದ್ರಲ್ಲ ಹೇಗ್ ಮಾಡೋದು ಅಂತ. ಇದನ್ನ ನೀವು ಮನೆಯಲ್ಲಿ ಪಟ್ ಅಂತ ರೆಡಿ ಮಾಡ್ಕೋಬಹುದು. ಆದ್ರೆ ನಾಗಕೇಸರಿ ಚೂರ್ಣನ್ ಮಾತ್ರ ರೆಡಿಯಾಗಿ ಇಟ್ಕೊಂಡಿರ್ಬೇಕು ಮನೆಯಲ್ಲಿ. ಹಾಗೆ ಇದನ್ನ ನೀವು ಕುಡಿಯೋದ್ರಿಂದ ಶ್ವಾಸಕೋಶದ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಸೊ ಆರೋಗ್ಯಕರ ಅಡಿಗೆಯಲ್ಲಿ ನಾನು ಯಾಕೆ ನಾಗಕೇಸರಿ ಚೂರ್ಣ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಸೊ ಇದ್ರ ಲಾಭನ ನೀವು ಪಡ್ಕೋಬೇಕು ಅಂದ್ರೆ ಮನೆಯಲ್ಲಿ ಇದನ್ನ ಮಾಡಬೇಕು. ನಾಗಕೇಸರಿ ಚೂರ್ಣ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ನಾಗಕೇಸರಿ, ಹಿಪ್ಪಲಿ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಪಲಾವ್ ಎಲೆಯನ್ನು ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಳ್ಳಿ. ಈಗ ಗ್ಲಾಸ್ನಲ್ಲಿ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಬೆಲ್ಲವನ್ನು ಹಾಕಿ ಕಲಸಿಕೊಂಡು ನಾಗಕೇಸರಿ ಚೂರ್ಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆರೋಗ್ಯಕರವಾದ ನಾಗಕೇಸರಿ ಚೂರ್ಣದ ರಸವನ್ನು ಕುಡಿಯಲು ಕೊಡಿ.